ವೆಲ್ಕಮ್ ಟು ಕುಕಿಂಗ್ ಚಾನಲ್, ಮನು ಕುಕಿಂಗ್ ಚಾನಲ್ಗೆ ಸ್ವಾಗತ. ಈಗ ನಾವು ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀವಿ. ಹೀಗೆ ಮಾಡೋಣ ಅಂತ ಬಂದು ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಕಡಲೆಬೇಳೆ ವಡೆ ಮಾಡಬೇಕು ಅಂತಂದು ಇವತ್ತು ಇದನ್ನು ಕಡಲೆ ತಗೊಂಡಿದ್ದೀವಿ, ಒಂದು 1/4 kg. ಈಗ ನೆನೆ ಅಷ್ಟು ಹಾಕ್ಯಂತಿದ್ದೀವಿ, ನೆನೆ ಹಾಕ್ಯಂತಿದ್ದೀವಿ. ಅಷ್ಟು ಇದು ಮಾಡ್ಕೊಂಡಿದ್ದೀವಿ, 1/4 kg ತಂದಿದ್ವಿ. ನೀರು ಹಾಕ್ಯಂತಿದ್ದೀವಿ. ಇದನ್ನು ಒಂದು 5 ನಿಮಿಷ ಬಿಟ್ಟರೆ ನೆನ್ಕೊಂಡತ್ತೆ. ಆವಾಗ ಕಡಲೆಬೇಳೆ ವಡೆ ಮಾಡೋದು ಚೆನ್ನಾಗಿ ಇದಾಗುತ್ತೆ. ಇದು ಒಂದು ಸ್ವಲ್ಪ ಅಕ್ಕಿ ಹಾಕ್ಯಂತಿದ್ದೀವಿ. ಒಂದು ಬಗ್ಸೆಷ್ಟೇ ತಗೊಂಡಿದ್ದೀನಿ, ಭಾಳ ತಗೊಂಡಲ್ಲ ನಾನು. ಒಂದು 10 ನಿಮಿಷ ಮುಚ್ಚಿಡೋಣ. ಕಡಲೆಬೇಳೆ ವಡೆ ಮಾಡೋಕ್ಕೂ ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅನ್ನೋ ತಗೊಂಡಿದ್ದೀವಿ. ಈಗ ಇವನ್ನ ಹೆಚ್ಚಿಗೆಬೇಕು. ಒಂದು ಸ್ವಲ್ಪ ಕರಿಬೇವು ತಗೊಂಡಿದ್ದೀವಿ. ಈ ರೀತಿ ಚಿಟಿಗೊಂದು ರುಬ್ಬಕ್ಕೆ ಹಾಕ್ಯಂತಿದ್ದೀವಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತಿದ್ದೀವಿ. ಈ ರೀತಿ ರುಬ್ಕೊಂಡಿದ್ದೀವಿ. ಭಾಳ ಸಣ್ಣಕ್ಕೂ ರುಬ್ಕೋಬಾರ್ದು, ಒಂದು ಮೀಡಿಯಮ್ ಆಗಿ ರುಬ್ಕೋಬೇಕು. ಮೇಲೆ ಎಡ್ಕೊಂಡಾಗ ಈಗ ಒಂದು ಬೋಲ್ನೊಳಗೆ ಹಾಕ್ಯಂದಿದ್ದೀವಿ ರುಬ್ಬಿರೋದ. ಈಗ ಈರುಳ್ಳಿ, ಮೆಣಸಿನ್ಕಾಯಿ, ಹಂಗೆ ಕರಿಬೇವು, ಕೊತ್ತಂಬರಿ ಹೆಚ್ಚಿರೋ ಅಂಥದ್ದು ಹಾಕ್ಯಂತಿದ್ದೀವಿ. ಈಗ ಕಡಲೆಬೇಳೆ ರುಬ್ಕೊಂತಿದ್ದೀವಿ. ಅದೇ ನೆಂದಿದೆ ನೋಡಿ, ರುಬ್ಬಿಟ್ಕೊಂಡಿದ್ದೀವಿ. ಈ ರೀತಿ ರುಬ್ಕೊಂಡಿದ್ದೀವಿ. ಹಂಗೆ ಸ್ವಲ್ಪ ರುಬ್ಕೋಬೇಕು, ಭಾಳ ರುಬ್ಕೋಬೇಡಿ. ಈಗ ಸ್ವಲ್ಪ ಸೋಡಾ ಹಾಕ್ಯಂತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಯಂತಿದ್ದೀವಿ. ಇಲ್ಲದ್ರೆ ನಡೆಯುತ್ತೆ. ಈಗ ಕ್ಲೀನಾಗೆ ಮಿಕ್ಸ್ ಮಾಡೋಣ. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀವಿ ಕಾಯೋಕ್ಕೆ. ಈಗ ಒಲೆ ಚೆನ್ನಾಗಿ ಬನ್ನಿ. ಈಗ ಒಲೆ ಹಚ್ಚಿದ್ದೀವಿ. ಈಗ ಎಣ್ಣೆ ಕಾಯಬೇಕು. ಕಾಯ್ದಾದ್ಮೇಲೆ ಈಗ ಎಲ್ಲ ಹಿಟ್ಟು ರೆಡಿಯಾಗಿದೆ. ಈಗ ಎಣ್ಣೆ ಬಿಡೋದಷ್ಟೇ. ಎಣ್ಣೆ ಕಾಯ್ತು ಅಂದರೆ ಈ ರೀತಿ ಮಾಡ್ಕೊತಾ ಇದ್ದೀವಿ. ಈಗ ಎಣ್ಣೆ ಒಳಗೆ ಬಿಡ್ತಾ ಇದ್ದೀವಿ. ಈ ರೀತಿ ಮಾಡ್ಕೊಂಡು ಎಣ್ಣೆಗಾಗಿ ಹಾಕಬೇಕು.
ರೀತಿ ಆಗೋ ತನಕ ಬೇಯಿಸ್ಕೋಬೇಕು. ಈ ಥರ ರೆಡ್ ಕಲರ್ ಆಗಮಟ. ಈ ರೀತಿ ರೋಸ್ಟ್ ಆದಮೇಲೆ ತೆಗೆದು ಹಾಕ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಈಗ ನೋಡ್ತಾ ಇರೋರಿಗೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನೀವು ಮನೇಲಿ ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.